ನೀವು ತೆಂಗು ಮತ್ತು ಅಡಿಕೆ ಬೆಳಿತೀರಾ, ಆ ತೆಂಗು ಮತ್ತು ಅಡಿಕೆ ಇಳುವರಿ 30% ಅಷ್ಟು ಹೆಚ್ಚು ಮಾಡಬೇಕಾ? ಜೇನುಹುಳು ಸಾಕೋದು. ಜೇನುಹುಳು ಸಾಕುವುದರಿಂದ ಹತ್ತತ್ರ ಈ 30% ಇಳುವರಿ ಹೆಚ್ಚಾಗುತ್ತಂತೆ ತೆಂಗಿನ ಮರ ಮತ್ತೆ ಅಡಿಕೆ ಮರದಲ್ಲಿ. ಏನಕ್ಕೆ ಅಂತಂದ್ರೆ ಈ ವಿಡಿಯೋ ಹಾಕ್ತೀನಿ ನೋಡಿ. ಇವರು ಪ್ರಕೃತಿ ಫಾರ್ಮ್ಸ್ ಮಾಲೀಕರು. ನೀವು ನಿಮ್ಮ ತೋಟಗಳಲ್ಲಿ ಜೇನು ಪೆಟ್ಟಿಗೆ ಮಾಡುವ ಉದ್ದೇಶ ಬಂದು ನೋಡಿ, ಲೇನ್ ಕಾಣಿಸ್ತಿದೆ ಗಿಡ ಮರಗಳು. ಈ ಗಿಡ ಮರಗಳಲ್ಲಿ ಪರಾಗಸ್ಪರ್ಶ ಆದರೆ ತುಂಬ ಇಳುವರಿ ಚೆನ್ನಾಗಿ ಬರುತ್ತೆ. ತೆಂಗು ಅಡಿಕೆ ಈ ಥರ ಅಂತ ಬಂತು ಅಂದರೆ ನಿಮಗೆ 30% ಬೆಳೆ ಚೆನ್ನಾಗಾಗುವಂಥದ್ದು ಮಾಡಬೇಕಾಗೋದು. ನಾವು ಮಾಡ್ತಾರಂಥ ವ್ಯವಸಾಯದಲ್ಲಿ ಇಳುವರಿ ಚೆನ್ನಾಗಿ ಬರಬೇಕು ಅಂದರೆ ನಿಮ್ಮ ತೋಟಗಳಿಗೆ ಸರಿಯಾದ ಟೈಮು, ಸರಿಯಾದ ಹೂವು ಬಿಡುವಂತಹ ಸಮಯದಲ್ಲಿ ಜೇನುಹುಳಗಳು ಬೇಕು. ಜೇನುಹುಳ ತುಂಬಾನೇ ಇಂಪಾರ್ಟೆಂಟು. ನಿಮಗೆ ಭೂಮಿಲಿ ಎರೆಹುಳ ಎಷ್ಟು ಇಂಪಾರ್ಟೆಂಟು, ಹಂಗೆ ಭೂಮಿ ಮೇಲೆ ಜೇನುಹುಳನೂ ಅಷ್ಟೇ ಇಂಪಾರ್ಟೆಂಟು. ಸ್ವಲ್ಪ ಎರೆಹುಳು ಕಾಂಟ್ರಿಬ್ಯೂಷನ್ ಜಾಸ್ತಿ, ಲಾಂಗ್ ಟರ್ಮ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಎರೆಹುಳದು. ಜೇನುಹುಳೋದು ಶಾರ್ಟ್ ಟರ್ಮ್ ಕಾಂಟ್ರಿಬ್ಯೂಷನ್ ಜಾಸ್ತಿ, ಆದರೆ ರೆಗ್ಯುಲರ್ ಆಗೇ ಶಾರ್ಟ್ ಟರ್ಮ್ ಕಾಂಟ್ರಿಬ್ಯೂಷನ್ ಕೊಡುತ್ತೆ. ಅದ್ರ ಬಗ್ಗೆ ನಾನು ಏನು ಎತ್ತ ಎಲ್ಲ ಹೇಳ್ತೀನಿ. ಜೇನುಹುಳು ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಪ್ರಕೃತಿ ಫಾರ್ಮ್ಸ್ ಮಾಲೀಕರಿಗೆ ಫೋನ್ ಮಾಡಿ, ನಂಬರ್ ಹಾಕಿದ್ದೀನಿ.